ಹದುಳವಿಟ್ಟನು ಭೀಮನನು ನಿರ್ಮದನು ಮತ್ಸ್ಯನ ಪುರಿಗೆ ಯತಿವೇಷದಲ್ಲಿ ಬಂದನು. ನಿರ್ಮದನು ಮತ್ಸ್ಯನ ಪುರಿಗೆ ಯತಿವೇಷದಲ್ಲಿ ಬಂದನು. ಹೊನ್ನ ಸಾರಿಯ ಚೀಲಕಕ್ಷದಲ್ಲಿಯೇ ಇದರೊಳಾನತರಾಯಿತು. ಕಂಡವರುದಿತ ತೇಜಃಪುಂಜದಲ್ಲಿ ಸೊಂಪೊಡವಿ ಬರಲು ವಿರಾಟ ಕಾಣಿಸಿಕೊಂಡು ಬೆಸಗೊಂಡ. ವಿರಾಟ ಕಾಣಿಸಿಕೊಂಡು ಬೆಸಗೊಂಡ. ಈ ರೀತಿ ಭೀಮನಿಗೆ ಸಮಾಧಾನವನ್ನು ಮಾಡದ. ಇಲ್ಲಿ ನಾವು ಈ ಅಜ್ಞಾತವಾಸದ ಬಗ್ಗೆ ಒಂದು ವಿಚಾರವನ್ನ ನಾವು ಸ್ವಲ್ಪ ಗಮನಿಸ್ಬೇಕು. ಜ್ಞಾತ ಅಂದ್ರೆ ಗೊತ್ತಾಗೋದು, ಅಜ್ಞಾತ ಅಂದ್ರೆ ಗೊತ್ತಾಗದೇ ಇದ್ದಾಗಿರೋದು ಅಂತ ಅವರು ಕರಾರನ್ನ ಹಾಕಿದ್ರು. ಹೇಗೆ ಮುಚ್ಚಿಡೋದು? ಇದು ವನವಾಸದ ಕೊನೆಯಲ್ಲಿಯೇ ಧರ್ಮರಾಜನಿಗೆ ಯೋಚನೆ ಶುರುವಾಗುತ್ತೆ. ಇದನ್ನೆಲ್ಲ ಹಿಂದಿನ ಸಂಧಿಯಲ್ಲಿ ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ಹೇಗೆ ಮುಚ್ಚಿಡೋದು? ಪರಾಕ್ರಮಿಯಾದಂತಹ ಭೀಮನನ್ನು ಮುಚ್ಚಿಡೋದಕ್ಕೆ ಸಾಧ್ಯವೇ? ಅರ್ಜುನನನ್ನು ಮುಚ್ಚಿಡೋದಕ್ಕೆ ಸಾಧ್ಯವೇ? ತನ್ನ ಸೌಂದರ್ಯದಿಂದ ಇಡೀ ಜನಗಳನ್ನೆಲ್ಲ ಆಕರ್ಷಣೆ ಮಾಡ್ತಕ್ಕಂತಹ ದ್ರೌಪದಿಯನ್ನ, ತನ್ನ ಸತ್ಯದ ಆಚರಣೆಯಿಂದ ಪ್ರಕೃತಿಯ ಮೇಲೂ ಪ್ರಭಾವ ಬೀರುವಂತಹ ನನ್ನ ವ್ಯಕ್ತಿತ್ವವನ್ನ ಹೇಗೆ ಮುಚ್ಚಿಟ್ಕೊಳ್ಳೋದು ಅಂತ ಯೋಚನೆ ಆಗಿತ್ತು ಅವನಿಗೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಅವನು ಕೇಳ್ಕೊಳ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಮುಂದಿನದು ಅಜ್ಞಾತವಾಸ ಇದೆ, ನಮ್ಗೆ ಇದನ್ನ ಹೇಗೆ ಮಾಡೋದು, ಇದನ್ನ ಕಳೆಯೋದು ಹೇಗೆ ಅಂತ ಯೋಚನೆ ಆಗಿದೆ ಅಂತಂದಾಗ ಸಾಕ್ಷಾತ್ ಯಮಧರ್ಮನ ಹೇಳ್ತಾನೆ, ಇಲ್ಲ, ನಿಮ್ಮನ್ನು ಯಾರು ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದೇ ವೇಷದಲ್ಲಿಯೇ ಇದ್ರೂ ಸಹ ನಿಮ್ಮನ್ನು ಯಾರು ಗುರ್ತಿಸೋದಿಲ್ಲ. ನೀವು ಹೋಗಿ ನಿಶ್ಚಿಂತೆಯಾಗಿ ನೀವು ಅಜ್ಞಾತವಾಸವನ್ನ ಕಳೀತೀರಿ ಅಂತ ಅವನು ಹೇಳ್ದ. ಅಜ್ಞಾತವಾಸದಲ್ಲಿ ಪಾಂಡವರಿಗೆ ಆಗಿರುವಂತಹ ಆಗ ಒಂದು ದೊಡ್ಡ ತೊಂದರೆ ಏನು ಅಂತಂದ್ರೆ, ಕಷ್ಟ ಬಂದಾಗ ಕೃಷ್ಣನನ್ನ ಕರೆಯೋ ಹಾಗಿಲ್ಲ. ಅದು ಅವ್ರಿಗೆ ಆಗಿರುವಂತಹ ಅತಿ ದೊಡ್ಡ ಅಡಚಣೆ, ತೊಂದರೆ. ಅದಕ್ಕೆ ಪಾಂಡವರು ವನವಾಸದಲ್ಲಿದ್ದಾಗ ಹಾಗಾಗಿ ಕೃಷ್ಣ ಭೇಟಿ ಮಾಡ್ಲಿಕ್ಕೆ ಬರ್ತಾ ಇದ್ದ. ಅವರ ಜೊತೆಗೆ ಮಾತಾಡಿದ್ದನ್ನೆಲ್ಲ ವೇದವ್ಯಾಸರು ಸಹ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ತನ್ನ ಪರಿವಾರವನ್ನು ಕರ್ಕೊಂಡು ಬರ್ತಾ ಇದ್ದ, ಸುಭದ್ರೆಯನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ದ ಆ ಅಭಿಮನ್ಯುವನ್ನ. ಇದನ್ನೆಲ್ಲ ಭಾಮ ದ್ರೌಪದಿ ಸಂವಾದ ಇತ್ಯಾದಿ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಅಜ್ಞಾತವಾಸದಲ್ಲಿ ಕೃಷ್ಣ ಬರುವ ಹಾಗಿಲ್ಲ. ನಮಗೆ ಗೊತ್ತಿದೆ, ವನವಾಸ ಕಾಲದಲ್ಲಿ ದೂರ್ವಾಸಾತಿಥ್ಯ ಪ್ರಸಂಗದಲ್ಲಿ ಅವಳು ದ್ರೌಪದಿ ಕೃಷ್ಣನ ಧ್ಯಾನ ಮಾಡಿದಾಗ ಕೃಷ್ಣ ಬಂದು ಅವರಿಗೆ ಸಹಾಯ ಮಾಡದ. ಇಲ್ಲಿ ಆ ಥರ ಕಷ್ಟ ಬಂದಾಗ ಕೃಷ್ಣನನ್ನು ಕರೆಯೋ ಹಾಗಿಲ್ಲ. ಕರೆದ್ರೆ ಏನಾಗತ್ತೆ ಅಂತಂದ್ರೆ, ಅಜ್ಞಾತ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ಇರಬೇಕು ಅನ್ನೋದು. ಕೊನೆಗೆ ಕೃಷ್ಣನನ್ನ ಕರೆದಾಗ ಅವನು ಒಬ್ಬನಿಗಾರು ಗೊತ್ತಾಗ್ಬಿಡತ್ತಲ್ಲ. ಹಾಗಾಗಿ ಅಜ್ಞಾತವಾಸ ಅನ್ನುವ ಕರಾರೇ ಭಂಗ ಆಗ್ಬಿಡುತ್ತೆ. ಹಾಗಾಗಿ ಒಂದು ವರ್ಷದ ತನಕ ಅವ್ರು ಯಾರ್ಯಾರಿಗೂ ಗೊತ್ತಿಲ್ದಿದ್ದಂಗೆ ಇರಬೇಕು. ಇದು ಅವರಿಗೆ ಅತಿ ದೊಡ್ಡ ಕಷ್ಟ. ಯಾವುದು ಅಂತಂದ್ರೆ, ಕೃಷ್ಣನನ್ನ ಕರೀದೇ ಇರೋದು, ಅವನ ದರ್ಶನವನ್ನ ಮಾಡದೇ ಇರೋದು ಇತ್ಯಾದಿಗಳು. ಹಾಗಾಗಿ ಅವರಿಗೆ ಬಹಳ ಕಷ್ಟ ಆಯ್ತು. ಅದಕ್ಕಾಗಿ ಇವನು ಸಮಾಧಾನವನ್ನು ಮಾಡ್ತಾನೆ. ಹದುಳ ಬಿಟ್ಟನು ಭೀಮನನು, ಅವನಿಗೆ ಸಮಾಧಾನ ಮಾಡಿ ಆಮೇಲೆ ನಾನು ಯಾರ್ಯಾರು ಯಾವ್ಯಾವ ವೇಷದಿಂದ ಹೋಗೋದು, ಎಲ್ಲಿರೋದು ಅಂತ ಹೇಳಿ ಪ್ರಯತ್ನವನ್ನು ಮಾಡಿದ್ರು. ಮತ್ಸ್ಯಪುರಿಗೆ ಹೋಗೋಣ ಅಂತ ಅಂದಾಗ, ವಿರಾಟನ ಪುರಕ್ಕೆ ಹೋಗೋಣ ಅಂತ ಯಾರ್ಯಾರು ಯಾವ ವೇಷದಲ್ಲಿ ಹೋಗಬೇಕು ಅಂತಾಯ್ತು. ಅವಾಗ ತೀರ್ಮಾನವನ್ನು ಮಾಡುತ್ತಾ ಇದ್ದಾರೆ. ಇವನು ಹೇಳ್ದ, ಯತಿ ವೇಷದಲ್ಲಿ ನಾನು ಹೋಗ್ತೇನೆ ಅಂದ ಅವನು. ಅಂತ ಸನ್ಯಾಸಿಯ ವೇಷವನ್ನ ಧರಿಸಿ ನಾನು ಹೋಗ್ತೇನೆ ಅಂತ ಕುಮಾರವ್ಯಾಸ ಬಹಳ ಚೆನ್ನಾಗಿ ಬರೆದಿದ್ದಾರೆ. ವೇದವ್ಯಾಸರು ಅಷ್ಟನೆ. ಅವನು ಹೊನ್ನ ಸಾರಿಯ ಚೀಲ ಕಕ್ಷದಲ್ಲಿ, ಸಾರಿ ಅಂತಂದ್ರೆ ಪಗಡೆಯ ದಾಳಗಳು ಮತ್ತು ಪಗಡೆಯ ಕಾಯಿಗಳು ಇರ್ತಕ್ಕಂಥದ್ದು, ಆ ಚಿನ್ನದ ಚೀಲವನ್ನ, ಅಂದ್ರೆ ಜರಿ ಕೆಲಸ ಮಾಡಿರ್ತಕ್ಕಂಥ ಒಂದು ಚೀಲ ಅದನ್ನ ತನ್ನ ಕಂಕುಳಲ್ಲಿ ಇಟ್ಕೊಂಡು
ಅದನ್ನ ಇಟ್ಕೊಂಡು ಅವನು ಬಂದ ಅಂತ. ಇದರೊಳ ಅನತವರ ಆಯ್ತು. ಇವನು ಹೇಗಿದ್ದ ಅಂದ್ರೆ ಧರ್ಮರಾಜನ ವ್ಯಕ್ತಿತ್ವ ಹೇಗೆ ಅಂದ್ರೆ ಅವನು ನೋಡಿದವರು ಎಲ್ಲರೂ ಸಹ ಅವನಿಗೆ ನಮಸ್ಕಾರ ಮಾಡ್ತಿದ್ರು. ಇದು ಅವನ ಸಹಜವಾದ ವ್ಯಕ್ತಿತ್ವ. ಅದು ಬಂದವರು ಎಲ್ಲರೂ ಸಹ ಅವನಿಗೆ ನಮಸ್ಕಾರ, ಎದುರಿಗೆ ಕಂಡವರೆಲ್ಲರೂ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅದೇ ತಾನೇ ಉದಯಿಸಿದಂತಹ ಸೂರ್ಯನ ತೇಜಸ್ಸು ಕಾಣುತ್ತೆ. ಅದು ಉದಿತ ತೇಜ ಪುಂಜದಲ್ಲಿ ಅಂತ ಕವಿ ವರ್ಣನೆ ಮಾಡ್ತಾನೆ. ಆ ಥರ ಅವನನ್ನ ಎಲ್ಲರೂ ನಮಸ್ಕರಿಸ್ತಾ ಇದ್ರು. ಇವನವರಿಗೆಲ್ಲ ಆಶೀರ್ವಾದ ಮಾಡ್ತಾ ನೇರವಾಗಿ ವಿರಾಟನ ರಾಜಸಭೆಗೆ ಅವನು ಬಂದ. ಇಲ್ಲಿ ಕವಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ಯಾಕೆ ಇವನು ಸನ್ಯಾಸಿಯ ವೇಷವನ್ನೇ ಧರಿಸಿದ? ಹಾಗೆ ಭೀಮ ಅಡಿಗೆಯವನ ವೇಷವನ್ನು ಧರಿಸಿದ. ಅರ್ಜುನ ಬೃಹನ್ನಳೆ ಆಗ್ಲಿಕ್ಕೆ ಅದ ಕಾರಣ ನಮಗೆ ಗೊತ್ತಿದೆ. ನಕುಲ ಸಹದೇವರು ಹೀಗೆಲ್ಲ ಇರೋದು ಗೊತ್ತಿದೆಯಲ್ಲ ಅಂತ ಅಂದಾಗ ಇದ್ರಲ್ಲಿ ಕಾರಣ ಏನು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಧರ್ಮರಾಜ ರಾಜಸೂಯ ಯಾಗವನ್ನು ಈಗಾಗಲೇ ಮಾಡಿರತಕ್ಕಂಥವನು. ಇಡೀ ಭೂಮಂಡಲಕ್ಕೆ ಅವನು ಬಹಳ ಪ್ರಸಿದ್ಧನಾದಂಥವನು, ಒಳ್ಳೆಯ ರಾಜನೂ ಹೌದು. ನಾ ವಿಷ್ಣು ಪೃಥ್ವೀಪತಿ ಅಂತ ಹೇಳ್ತಾರೆ. ವಿಷ್ಣುವಿನ ಅಂಶ ಇಲ್ಲದೆ ಹೋದ್ರೆ ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಭೂಮಂಡಲದಲ್ಲಿ ಇಂತಹ ರಾಜತ್ವದಿಂದ ಎಲ್ಲರನ್ನೂ ತನ್ನ ಪಾದಕ್ಕೆ ತಲೆಬಾಗಿಸಿಕೊಂಡ ಇವನು ಈಗ ಮತ್ತೆ ತಾನು ಸೇವೆಯನ್ನು ಮಾಡ್ತಾ ಇನ್ಯಾರಿಗಾರು ನಮಸ್ಕಾರ ಮಾಡಿದ್ರೆ ಅವನಲ್ಲಿರ್ತಕ್ಕಂತಹ ಪೃಥ್ವೀಪತಿಯ ಅಂಶಕ್ಕೆ, ವಿಷ್ಣುವಿನ ಅಂಶಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಯತಿವೇಷವನ್ನು ಧರಿಸಿ ಅಂತ ಕವಿ ವರ್ಣನೆ ಮಾಡ್ತಾನೆ. ನಮಗೆ ಗೊತ್ತಿದೆ, ಸನ್ಯಾಸಿ ಆಗಿರ್ತಕ್ಕಂಥವ್ರು ತಮ್ಮ ತಾಯಿ ಮತ್ತು ತಮಗಿಂತ ಜ್ಯೇಷ್ಠ ಗುರುಗಳನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಬೇಕಾದ್ದಿಲ್ಲ. ರಾಜರು ಸಹ ನಮಸ್ಕಾರ ಮಾಡ್ತಾರೆ, ಅವರಿಗೆ ತಂದೆಯೂ ನಮಸ್ಕಾರ ಮಾಡ್ತಾನೆ. ಹಾಗಾಗಿ ತನ್ನ ಈ ರಾಜತ್ವಕ್ಕೆ ಭಂಗ ಬರದೇ ಇರಲಿ ಅಂತ ಹೇಳಿ, ಅದಕ್ಕೆ ತನ್ನಲ್ಲಿರ್ತಕ್ಕಂತಹ ಪೃಥ್ವೀಪತಿಯಾದಂತಹ ವಿಷ್ಣುವಿನ ಅಂಶಕ್ಕೆ ಅಪಮಾನ ಆಗದೇ ಇರಲಿ ಅಂತ ಹೇಳಿ ಅವನು ಯತಿಯ ವೇಷವನ್ನು, ಸನ್ಯಾಸಿಯ ವೇಷವನ್ನು ಹಾಕಿಕೊಂಡು ಬಂದ. ಮೊದಲೇ ಈಗಾಗಲೇ ಪಗಡೆ ಆಡಿ ಸೋತು ಕಷ್ಟ ಅನುಭವಿಸಿದ್ ಗೊತ್ತಿದೆ. ಅಷ್ಟಿದ್ರೂ ಸಹ ಇಲ್ಲಿ ಯಾಕೆ ಹೊನ್ನ ಸಾರಿಯ ಚೀಲ ಕಕ್ಷದಲ್ಲಿ ಹಿಡ್ಕೊಂಡು ಬಂದ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಚಿನ್ನದ ದಾಳಗಳನ್ನ, ಚಿನ್ನದ ಕಾಯಿಗಳನ್ನ ಇಟ್ಕೊಂಡು ಅದನ್ನ ಚಿನ್ನದ ಜರಿಯ ಕೆಲಸ ಮಾಡಿರ್ತಕ್ಕಂತಹ ಚೀಲದಲ್ಲಿ ಇಟ್ಕೊಂಡು ಬಂದ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇವನಿಗೆ ಇನ್ನೂ ಪಗಡೆ ಆಟದ ಚಟ ಹೋಗ್ಲಿಲ್ಲ ಅಂತ ಆಯ್ತು ಅಂತ ನಿಮಗೆ ಅನ್ನಿಸ್ಬೋದು. ಇದನ್ನು ಆಮೇಲೆ ಬರೆದಿರುವಂತಹ ಅನೇಕ ಕಾದಂಬರಿಗಳಲ್ಲಿ ಅದರಲ್ಲೆಲ್ಲ ಇನ್ನೂ ಧರ್ಮರಾಜನ ವ್ಯಕ್ತಿತ್ವಕ್ಕೆ ಇದೇ ವಿವರಣೆಗಳನ್ನೇ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನನಗನ್ಸೋದು ಕುಮಾರವ್ಯಾಸ ಬರೆದಿರುವಂತಹದ್ದೇ ಆಗ್ಲಿ ಅಥವಾ ವೇದವ್ಯಾಸರು ಬರೆದಿರುವಂಥದ್ದೇ ಆಗ್ಲಿ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ ಅಂದ್ರೆ, ವನವಾಸದ ಅವಧಿಯಲ್ಲಿ ಇವನು ಅಕ್ಷವಿದ್ಯೆ ಅಂತ ಒಂದು ವಿದ್ಯೆಯನ್ನು ಕಲ್ತಿದ್ದ. ಇವನು ಇದರಲ್ಲಿ ಅರಣ್ಯ ಪರ್ವದಲ್ಲಿ ಬರುತ್ತೆ. ಇದನ್ನ ಕಲ್ತ್ಕೊಂಡ್ಮೇಲೆ ಅವನಿಗೆ ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಯಾರ ಜೊತೆಗೆ ಆಡಬೇಕೋ, ಹೆಂಡತಿ ಜೊತೆಗೆ, ದ್ರೌಪದಿ ಜೊತೆಗೆ ಆಡ್ಲಿ ಅಥವಾ ಧರ್ಮರಾಜ ತನ್ನ ಸಹೋದರರಾದಂತಹ ಭೀಮ, ಅರ್ಜುನ, ನಕುಲ, ಸಹದೇವ ಜೊತೆಗೆ ಆಡಿದ್ರೆ ಅವ್ರು ಎಂದೆಂದೂ ಅಣ್ಣನನ್ನ ಸೋಲ್ಸೋದಿಲ್ಲ. ಹಾಗಾಗಿ ಇವನ್ ಜೊತೆಗೆ ಆಡೋರು ಯಾರು? ಹಾಗಾಗಿ ಇವನಿಗೆ ಇದ್ರ ಬಗ್ಗೆ, ಆಟದ ಬಗ್ಗೆ ತಿಳ್ಕೊಂಡಿದ್ದಾನೆ. ಅದ್ರ ಬಗ್ಗೆ ಪರಿಣತಿ ಬೇಕಾಗಿದೆ. ಈ ಪರಿಣತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಅವನು ಇದನ್ನ ಉಪಕರಣಗಳನ್ನ, ಪರಿಕರಗಳನ್ನು ತಗೊಂಡು ವಿರಾಟನ ಸಮೀಪಕ್ಕೆ ಬಂದು ಅವನು ಹೇಳ್ತಾನೆ, ನಾನು ಇದರಲ್ಲಿ ಚತುರ ಅಂತ. ಇದನ್ನ ಯಾಕೆ ಬಳಸ್ಕೊಳ್ತಾ ಇದ್ದಾನೆ ಅಂದ್ರೆ, ನನಗನ್ಸುತ್ತೆ ಮುಂದೆ ಎಲ್ಲಾದ್ರೂ ಮತ್ತೆ ಕೌರವರು ಏನು ಅಂತಂದ್ರೆ, ಮತ್ತೆ ಇನ್ನೊಮ್ಮೆ ಪಗಡೆ ಆಡೋಣ ಅಂತ ಕರೆದರೆ, ಇವಾಗ ನಾನು ಅದರಲ್ಲೇನು ಸೋಲ್ಲ ಅಂತವನೇನಲ್ಲ, ನನಗೆ ಈ ಅಕ್ಷವಿದ್ಯೆ ಗೊತ್ತು, ಈ ಪಗಡೆ ಆಟದ ವಿದ್ಯೆ ಗೊತ್ತು, ಎಷ್ಟು ಸಲ ಅದನ್ನು ಉರುಳಿಸಿದ್ರೆ ಯಾವ ಅಂಕೆಗಳು ಬೀಳುತ್ತೆ, ಹೇಗೆ ನಡೆಸಬೇಕು ಇತ್ಯಾದಿಗಳ ಬಗ್ಗೆ ನನಗೆ ಪರಿಣತಿ ಇದೆ ಅನ್ನೋದನ್ನ ಬರೀ ವಿಷಯ ಗಹನೆ ಅಲ್ಲ, ಅದ್ರ ಬಗ್ಗೆ ನಾವು ಹೇಳ್ತೀವಲ್ಲ, ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಸಹ ಇದೆ ಅಂತ ಅದ್ರಲ್ಲಿ ಪರಿಣತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವನು ಈ ವೇಷದಲ್ಲಿಯೇ ಬಂದು ಮುಂದೆ ಇತ್ತ ಬಿಜಯಂಗೈಯಿ ಹಿರಿಯರಿದೆತ್ತನಿಂದೈತಂದಿರೈ, ಇತ್ತ ಬಿಜಯಂಗೈಯಿ ಹಿರಿಯರಿದೆತ್ತನಿಂದೈತಂದಿರೈ,
ಅತ್ಯುತ್ತಮದ ವೇಷದ ಮಹಾತ್ಮರ ಕಂಡು ಬದುಕಿದೆವು. ಇತ್ತೆಪೆವು ಬೇಡಿದುದ ಇತ್ತೆಪೆವು ಬೇಡಿದುದ ನಾವೆನೇ ಸುತ್ತ ಬಳಸೆವು. ರಾಜಸೇವೆ ನಿಮಿತ್ತ ಬಂದೆವು. ಮುನಿಲೋಲಗ ವಂತರಿಸಿದಾಗಿ ವಿರಾಟನನ್ನ ಭೇಟಿ ಮಾಡಿದ ತಕ್ಷಣಕ್ಕೆ ಅವನಿಗೆ ಬಹಳ ಸಂತೋಷ ಆಯಿತು. ವಿರಾಟ ರಾಜ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ಇತ್ತ ವಿಜಯಂಗೈ, ಈ ಕಡೆ ಬನ್ನಿ. ಸ್ವಾಮಿ, ಪೂಜ್ಯರೇ, ಹಿರಿಯರೇ, ನೀವು ಎಲ್ಲಿಂದ ಬಂದಿದ್ದೀರಿ? ನೀವು ನಿಮ್ಮ ಈ ವೇಷವನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರೋ ದೊಡ್ಡ ಮಹಾತ್ಮರಿರ್ಬೇಕು ಅಂತ. ನಿಮ್ಮನ್ನ ಕಂಡು ನಾವು ಧನ್ಯರಾದೆವು. ಆದ್ರಿಂದ ಹೇಳಿ, ನಾವು ನಿಮಗೆ ಏನು ಸೇವೆ ಮಾಡೋಣ? ನೀವು ಏನು ಕೇಳ್ತೀರೋ ಅದನ್ನು ನೀವು ಕೊಡ್ತೇವೆ ಅಂತ ಹೇಳಿದಾಗ, ನೀವು ಇತ್ತಪೆವು ಬೇಡಿದುದ, ನೀವೇನು ಕೇಳ್ತೀರೋ ಅದನ್ನು ಕೊಡ್ತೇವೆ ಅಂತ ಅಂದಾಗ ಧರ್ಮರಾಜ ನೇರವಾಗಿ ಹೇಳ್ತಾನೆ, ನಾವು ಹೆಚ್ಚು ಮಾತುಗಾರರಲ್ಲ, ಸುತ್ತ ಬಳಸವು. ಏನಪ್ಪಾ ಅಂತಂದ್ರೆ ನಮಗೆ ಅದು ಇದು ಮಾತಾಡ್ಲಿಕ್ಕೆ ಬರೋದಿಲ್ಲ, ನೇರವಾಗಿ ಮಾತಾಡ್ತಾ ಇದ್ದೇವೆ ನಾವು. ಏನಪ್ಪಾ ಅಂತಂದ್ರೆ ನಾವು ಬಂದಿರೋದು ಯಾತಕ್ಕೆ ಅಂತಂದ್ರೆ ರಾಜ ಸೇವೆ ನಿಮಿತ್ತ, ನಿನ್ನ ಸೇವೆ ಮಾಡೋದಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ, ಹಿಂದೆ ಎಲ್ಲೋ ಕೆಲಸದಲ್ಲಿದ್ದೀವಿ ಹೀಗಾಯ್ತು ಅಂತಾನೆ. ಅವಾಗ ಅವನು ಕೇಳ್ತಾನೆ, ಏನು ನೀವು ಎಲ್ಲಿದ್ರಿ ಅಂತಂದಾಗ ಅವನು ಮುಂದೆ ತಾನು ಹಿಂದೆ ಎಲ್ಲಿದ್ದೆ ಅನ್ನೋ ವಿಚಾರವನ್ನು ಹೇಳ್ತಾ ಇಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ಸ್ವಾಮಿ, ನೀವು ನನ್ನ ಸೇವೆ ಅಂದ್ರೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿದಾಗ, ಇದರಲ್ಲಿ ಕುಮಾರವ್ಯಾಸ ವಿಸ್ತಾರವಾಗಿ ಬರೀಲಿಲ್ಲ. ವೇದವ್ಯಾಸರ ಕಥನದಲ್ಲಿ ಸ್ವಲ್ಪ ವಿವರಣೆ ಇದೆ. ನಾವು ಅದನ್ನ ಕೆಲವು ವಿಚಾರವನ್ನು ಚಿಂತನೆಯನ್ನು ಮಾಡ್ಬೋದು. ನೀವೇನು ಕೆಲಸ ಮಾಡ್ತೀರಿ ಅಂತಂದ್ರೆ ಅವಾಗ ಅವನು ಹೇಳ್ತಾನೆ, ಏನು ಅಂತಂದ್ರೆ ರಾಜನಿಗೆ ಸಲಹೆಯನ್ನು ಕೊಡಬಲ್ಲೆ, ನಿನಗೆ ಆಡಳಿತಕ್ಕೆ ಬೇಕಾದ ಸಲಹೆಯನ್ನು ಕೊಡಬಲ್ಲೆ, ಯಾವ ರೀತಿಯ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅಪರಾಧ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿದ್ದೇನೆ. ಜೊತೆಗೆ ಯಾವ್ಯಾವುದಕ್ಕೆ ಎಷ್ಟು ತೆರಿಗೆ ಹಾಕಬೇಕು, ತೆರಿಗೆ ಸಂಗ್ರಹವನ್ನು ಹೇಗೆ ಮಾಡಬೇಕು, ಜನಗಳಿಗೆ ತೊಂದರೆ ಆಗದಿದ್ದಂಗೆ ಆಡಳಿತ ಮುಂದೆ ಹೇಗೆ ನಡೆಸಬೇಕು, ಇವುಗಳ ಬಗ್ಗೆ ನಾನು ನಿನಗೆ ಸಲಹೆಯನ್ನು ಕೊಡಬಲ್ಲೆ. ನೀನನ್ನ ಉತ್ತಮವಾದಂತಹ ಆಡಳಿತಗಾರನಾಗಲಿಕ್ಕೆ ಏನೇನು ಬೇಕೋ ಅಂತಹ ವಿಚಾರಗಳನ್ನ ನಿನಗೆ ಹೇಳಲಿಕ್ಕೆ ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ಇದು ಒಂದು ವಿಭಾಗ ಆಯಿತು. ಆದರೆ ರಾಜರಿಗೆ ಎಲ್ಲೋ ಒಂದ್ ಕಡೆಗೆ ಒಂಟಿತನ ಕಾಡ್ತಾ ಇರುತ್ತೆ. ತಮ್ಮ ಮಂತ್ರಿಗಳ ಜೊತೆಗೆ ಮಾತುಕತೆ ಆಯ್ತಲ್ಲ, ಆದ್ರೆ ವೈಯಕ್ತಿಕವಾಗಿ ಏನಾದ್ರೂ ಏನು ಮನರಂಜನೆ ಬೇಕು ಅಂತಂದ್ರೆ ಧರ್ಮರಾಜ ಹೇಳ್ತಾ ಇದ್ದಾನೆ, ನಿನ್ನ ಜೊತೆಗೆ ನಾನು ಚೆನ್ನಾಗಿ ಪಗಡೆಯ ಆಟವನ್ನು ಆಡಿ ನಿನ್ನನ್ನು ರಂಜಿಸಬಲ್ಲೆ, ಅದಕ್ಕೆ ನಾನು ನಿನಗೊಂದು ಉತ್ತಮವಾದಂತಹ ಜೊತೆಯನ್ನು ಕೊಡಬಲ್ಲೆ, ನೋಡಿಲ್ಲಿ ಅಂತ ಹೇಳಿ ತಾನು ತಂದಿರುವಂತಹ ಪಗಡೆ ಕಾಯಿಗಳನ್ನ ಮತ್ತೆ ಪಗಡೆಯ ದಾಳಗಳನ್ನ ತೋರಿಸಿದ. ನಾನು ಬಂದಿರೋದು ರಾಜ ಸೇವೆಗೆ ಅಂತ ಹೇಳ್ದ. ಈ 6 ಪದ್ಯಗಳು ಎಷ್ಟು ಸೊಗಸಾಗಿ ಕುಮಾರವ್ಯಾಸನ ರಚನೆಯಲ್ಲಿ ಹುದುಗಿದಾವೆ ಅಂದ್ರೆ, ಕೇವಲ 6 ಪದ್ಯಗಳಲ್ಲಿ ಅವನು ಧರ್ಮರಾಜ ತನ್ನ ತಮ್ಮಂದಿರ ಸ್ವಭಾವ, ಭೀಮನಲ್ಲಿ ಇರ್ತಕ್ಕಂತಹ ಸ್ವಭಾವ ಹೇಗೆ, ಅರ್ಜುನನಲ್ಲಿ ಆಗಿರುವಂತಹ ತಾಳ್ಮೆ ಹೇಗೆ ಇತ್ಯಾದಿಗಳನ್ನೆಲ್ಲ ತುಂಬಾ ನವಿರಾಗಿ ಅದನ್ನ ವಿವರಿಸ್ತಾನೆ. ಅದಕ್ಕೊಂದು ಏನು ತಕ್ಷಣದ ಉದಾಹರಣೆಯು ಸಹ ಎಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತಾಗತ್ತೆ. ಭೀಮನಿಗೆ ಮಾತ್ರ ಕೊಡಬೇಡಿ ಅಂತ ಹೇಳಿದ ತಕ್ಷಣಕ್ಕೆ ಇವನಿಗೆ ಸಿಟ್ಟು ಬಂತು ಅಂತ ಹೇಳಿ ಔಡುಗಚ್ಚಿದ ಅಂತ ಹೇಳ್ತಾನಲ್ಲ, ಅದಕ್ಕೆ ಧರ್ಮರಾಜನು ಹೇಳೋ ಮಾತು ನೋಡಿ ಹೇಗಿದೆ ಅಂತಂದ್ರೆ, ಭೀಮ, ನಿನಗೆ ಸೈರಣೆ ಕಡಿಮೆ ಅಂತ. ಯಾಕೆಂದ್ರೆ ಅಲ್ಲಿ ಪ್ರತ್ಯಕ್ಷವಾಗಿ ನೋಡ್ತೀವಿ, ಹೀಗಂತಿರ್ಲಿಕ್ಕೆ ಯಾಕಣ್ಣ ನಿನ್ಗೆ ಹೀಗೆ ಯಾಕೆ ಮಾಡಿದೆ, ನನಗೆ ಯಾಕೆ ಈ ತರ ಮಾಡ್ತಾ ಇದೆಯಾ, ಇದು ಪಕ್ಷಪಾತ ಅಲ್ವೇ ಅಂತ ಸಹಜವಾಗಿ ಕೇಳ್ಬೋದಿತ್ತು. ನನಗೆ ಯಾಕೆ ಬೇಡ ಅಂತ ಹೇಳ್ತೀಯ ಅನ್ನೋ ಒಂದು ಕುತೂಹಲವನ್ನಾರ ಹೇಳ್ಬೇಕಿತ್ತು. ಆದ್ರೆ ಹಾಗಲ್ಲ, ಸಿರ್ರಂತ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಅದಕ್ಕಾಗಿ ಹೇಳ್ತಾನೆ, ಇದು ನಿನಗೆ ಸೈರಣೆ ಕಡಿಮೆ ಅನ್ನೋ ವಿಚಾರವನ್ನ. ಅಂದ್ರೆ ತನ್ನ ಸಹೋದರರನ್ನ ಅವನು ಎಷ್ಟು ಚೆನ್ನಾಗಿ ಗಮನಿಸಿದ್ದ, ಅವರ ಸ್ವಭಾವಗಳ ಬಗ್ಗೆ ಅವನಿಗೆ ಎಷ್ಟೋ ಅದ್ಭುತವಾದ ಅರಿವಿತ್ತು ಅನ್ನೋದು ಈ ಪದ್ಯಗಳಲ್ಲಿ ಗೊತ್ತಾಗತ್ತೆ. ಜೊತೆಗೆ ನಮಗೆ ಎಷ್ಟೋ ಸಲ ಅನ್ಸತ್ತೆ, ಧರ್ಮರಾಜನಿಗೆ ತನ್ನ ತಮ್ಮದ್ರ ಬಗ್ಗೆ
ಪ್ರೀತಿ ವಿಶ್ವಾಸ ಇರ್ಲಿಲ್ವಾ? ಇದ್ದಿದ್ರೆ ಇವ್ರನ್ನೆಲ್ಲ ಹೇಗೆ ಇದಕ್ಕೆ ಪಗಡೆಗೆ ಪಣವಾಗಿ ಒಡ್ಡಿದ ಅಂತ ಅನ್ನಿಸ್ತಿತ್ತು. ಧರ್ಮರಾಜನಲ್ಲಿ ಒಂದು ಸಹಜವಾದಂತಹ ಒಂದು ಅತಿ ಅದ್ಭುತವಾದಂತಹ ಪ್ರೀತಿ ಎಲ್ಲಾ ತಮ್ಮಂದ್ರ ಬಗ್ಗೆನೂ ಇದೆ. ಅದನ್ನ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಕಾಣ್ತೇವೆ. ಅವನ ಪ್ರೀತಿಯ ಜೊತೆಗೆ ಧರ್ಮವೂ ಸಹ ಹಾಸು ಹೊಕ್ಕಾಗಿದೆ. ಇದು ನಾವು ಕಾಣ್ತೇವೆ. ಇದರಲ್ಲಿ ನೋಡಿ, ಆ ಭೀಮನಿಗೆ ಸಮಾಧಾನವನ್ನು ಮಾಡಬೇಕಾದ್ರೆ ಸಹೋದರನ ಬಗ್ಗೆ ತಮ್ಮನನ್ನು ಬರೆಸೆಳೆದ, ಅಪ್ಪಿಕೊಂಡ, ಮೈದಡವಿದ ಅಂತ 3 ಕ್ರಿಯೆಯನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಗಾಢವಾಗಿ ಹತ್ರಕ್ಕೆ ಎಳ್ಕೊಂಡ ಅವನು. ಭೀಮನ ವ್ಯಕ್ತಿತ್ವ ದಪ್ಪ ಎತ್ತರ ಇವನೇನಷ್ಟಲ್ಲ, ಆದರೂ ಅವನ್ನ ಹತ್ರಕ್ಕೆ ಎಳ್ಕೊಂಡು ಬಿಗಿಯಾಗಿ ಅಪ್ಪಿ ಅವನಿಗೆ ಸಮಾಧಾನ ಮಾಡ್ತಾ ಮೈ ಸವರ್ತಾ ಹೇಳ್ತಾನೆ. ಈ ಬಾಂಧವ್ಯದ ಪರಿ ಡಿ ವಿ ಜಿ ಅವರು ಹೇಳ್ತಾರಲ್ಲ, ಇದು ಇದ್ದಾಗ ಎಲ್ಲಾ ಸಂಬಂಧದಲ್ಲಿ ಎಷ್ಟೇ ಕಷ್ಟ ಬರಲಿ ಅವೆಲ್ಲವೂ ಸಹ ನಿರಾಯಾಸವಾಗಿ ಪರಿಹಾರ ಆಗತ್ತೆ ಅನ್ನೋದಕ್ಕೆ ಈ ಭಾಗದ ಈ ಪದ್ಯಗಳು ತುಂಬಾ ಚಂದ. ಕಾವ್ಯವನ್ನ ನಾವು ಆ ರೀತಿ ಅನುಭವಿಸಿದಾಗ ತುಂಬಾ ಚಂದ ಅನ್ಸುತ್ತೆ. ಸಾಮಾನ್ಯವಾಗಿ ದೊಡ್ಡವರು ಆಲಿಂಗನ ಮಾಡ್ಕೊಳ್ಳೋದು ನೋಡೋದು ನಾವು ಭಾರಿ ಕಡಿಮೆ. ಆದ್ರೆ ಇಲ್ಲಿ ನೋಡಿ, ಪ್ರೀತಿ ವಿಶ್ವಾಸವನ್ನು ತೋರಿಸೋದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಇವನು ಸಮಾಧಾನ ಮಾಡ್ತಾ ಅವನ ಬೆನ್ನನ್ನ ಸವರಿ ಮಾತಾಡ್ತಾ ಹೀಗೆ ಅಂತ ಹೇಳ್ತಾನೆ, ಹದುಳ ಬಿಟ್ಟನು ಭೀಮನನು ಅಂತ. ಈ ರೀತಿ ಮಾಡಿದ್ರಿಂದ ಭೀಮನಿಗೆ ಸಂತೋಷ ಆಯ್ತೋ ಇಲ್ವೋ, ಸಮಾಧಾನ ಆಯ್ತೋ ಇಲ್ವೋ ನಮಗ ಅನ್ನಿಸ್ಬೋದು. ಸಾಕು ನೀನು ಬೆಣ್ಣೆ ಹತ್ಬೇಡ ನಮ್ಗೆ ಅನ್ಬೋದು. ಬಟ್ರಿಂಗ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಲ್ಲ ಅಂತ. ಅಂದ್ರೆ ನೀನು ನನ್ಗೆ ಇವೆಲ್ಲ ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ಎಷ್ಟು ಸಿಟ್ಟಿದೆ ಅವನಿಗೆ. ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದಾನಲ್ಲ ಆಗ್ಲೇನೆ, ಏನು ಅಂತಂದ್ರೆ ಸುರನಿಕರ ದೇವತೆಗಳ ಏನು ಅವರೇ ರಕ್ಷಣೆ ಮಾಡ್ತಾ ಇರ್ಲಿ ಇದನ್ನ, ಅಥವಾ ಭೂಮಿಯೇ ಬಿಗಿಯಾಗಿ ಹಿಡ್ಕೊಂಡಿರ್ಲಿ, ನಾನೇನು ಯಾರನ್ನು ಗಮನಿಸೋದಿಲ್ಲ. ಅವ್ರ ಮುಖವನ್ನು, ದೇವತೆಗಳ ಮುಖವನ್ನು ತೀಡಿ ಇದನ್ನು ತಗೊಂಡು ಹೋಗಿ ಶತ್ರು ಸಂಹಾರ ಮಾಡ್ತೀನಿ ಅನ್ನೋ ಸಿಟ್ಟಿನಲ್ಲಿದ್ದಂತಹ ಭೀಮ ಧರ್ಮರಾಜನ ಇಂತಹ ಆತ್ಮೀಯವಾದ ಸಾಂತ್ವನಕ್ಕೆ ಕರಗಿ ಹೋಗ್ಬಿಟ್ಟ. ಅವನು ಹದುಳ ಬಿಟ್ಟನು ಭೀಮನನು ಅಂತ ಕವಿ ವರ್ಣನೆ ಮಾಡ್ತಾನೆ. ಭೀಮನ ವ್ಯಕ್ತಿತ್ವವೇ ಅಂತದ್ದು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಹಾಗೆ ಅವನನ್ನ ಸಮಾಧಾನವನ್ನು ಮಾಡಿ ಆಮೇಲೆ ಈ ಕಡೆಗೆ ಬಂದ. ಬರಬೇಕಾದ್ರೆ ಅವರ ಔಚಿತ್ಯ ಪ್ರಜ್ಞೆ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನ ನಾನು ಹೇಳಿದ್ನಲ್ಲ, ಧರ್ಮರಾಜನ ವಿಶೇಷತೆ ಅಂತಂದ್ರೆ ಧರ್ಮ ಬರೀ ಬೋಧನೆ ಅಲ್ಲ ಅವನಿಗೆ, ಅದು ಆಚರಣೆಯೂ ಹೌದು. ಅವನು ಕಣದಲ್ಲಿಯೂ ಆ ಚಿಂತನೆ ಸದಾಕಾಲ ತುಂಬಿರೋದು ಕಾಣ್ತೀವಿ. ಎಲ್ಲೋ ಆ ದ್ರೌಪದಿಯ ವಸ್ತ್ರಾಪಹರಣ ಕಾಲ ಅಥವಾ ಪಗಡೆಗೆ ತನ್ನ ತಮ್ಮಂದ್ರನ್ನು ದಾಳವಾಗಿ ಇದು ಪಣವಾಗಿ ಇಟ್ಟಾಗ ಮಾತ್ರ ಅದು ಎಲ್ಲೋ ಸ್ವಲ್ಪ ಮಂಕಾಗಿದೆ. ಎಲ್ಲಾ ವ್ಯಕ್ತಿಗಳು ಸಾಮಾನ್ಯವಾಗಿ ತಪ್ಪು ಮಾಡ್ತಾರಲ್ಲ, ಟು ಏರ್ ಈಸ್ ಹ್ಯೂಮನ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನಲ್ಲ, ಹಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಅವನು ಯತಿಯ ವೇಷವನ್ನು ಸನ್ಯಾಸಿಯ ವೇಷದಲ್ಲಿ ಹಾಕೊಂಡು ಬಂದಿರೋದನ್ನು ಕಾಣ್ತೇವೆ. ಇಂತಹ ಒಂದು ಔಚಿತ್ಯ ಪ್ರಜ್ಞೆಯನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇದೊಂದು ಉತ್ತಮವಾದಂತಹ ಭಾಗದ ಪದ್ಯಗಳು ಇವು. ಹೀಗೆ ಈ ಕಾವ್ಯವನ್ನ ಆಸ್ವಾದನೆಯನ್ನು ಮಾಡ್ತಾ ಅದರಲ್ಲಿ ಇರ್ತಕ್ಕಂತಹ ಇಂತಹ ಜೀವನ ಸೌಂದರ್ಯವನ್ನು ಅನುಭವಿಸ್ತಾ ನಮ್ಮ ಬದುಕನ್ನು ಕಳೆಯೋಣ. ಕುಮಾರವ್ಯಾಸನ ಈ ದರ್ಶನ ನಿಮ್ಮ ಬಾಳನ್ನೆಲ್ಲ ಬೆಳಗಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ. ಧನ್ಯವಾದ.